ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. 10 ಗುಂಟಾಸ್ ಇರುವಂಥ ಲ್ಯಾಂಡ್ ಇದು. ಸೊ ಬೆಂಗಳೂರಿಗೆ ತುಂಬ ನಿಯರೆಸ್ಟ್ ಇರುವಂಥ ಪ್ರಾಪರ್ಟಿ ಇದು. ಸರೌಂಡಿಂಗ್ ಎಲ್ಲ ನೋಡಿದ್ರಲ್ಲ, ತುಂಬ ಡೆವಲಪ್ ಆಗಿದೆ. ಸೊ ಅಕ್ಕಪಕ್ಕ ಮನೆಗಳೆಲ್ಲ ಆಗಿದೆ. ಸೊ ಇದು ಲೇಔಟ್ ಇದು. ಸೊ ಈ ಲೇಔಟ್ಗೆ ಅಟ್ಯಾಚ್ ಇರೋದೇ ಪ್ರಾಪರ್ಟಿ ಇದು. ಸೊ ಅಪ್ರೋಚ್ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಅಪ್ರೋಚ್ ರೋಡ್ ಇದು ಜಸ್ಟ್ 100 ಮೀಟರ್ಸ್ ಅಷ್ಟೇ ಇದು ಈ ಥರ ಇರೋದು. ಮಿಕ್ಕಿದ್ದೆಲ್ಲನೂ ಮೇನ್ ರೋಡ್ ಇದೆ, ಇದು ಟಾರ್ ರೋಡ್ ಇದೆ. ಸೊ ಬೆಂಗಳೂರಿಗೆ ತುಂಬ ನಿಯರೆಸ್ಟ್ ಇರುವಂಥ ಪ್ರಾಪರ್ಟಿ ಇದು. ಸೊ ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು, ಈಗೇನು ಫೆನ್ಸಿಂಗ್ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಇದು. ಸೊ ನೀಟಾಗಿ ಫೆನ್ಸಿಂಗ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಟೋಟಲ್ 10 ಗುಂಟಾಸ್ ಇದೆ. ಇದು ಬಾಕ್ಸ್ ಟೈಪ್ ಇದೆ. ಸೊ ಒಂದು ಅಡಿ ಕೂಡ ವೇಸ್ಟ್ ಆಗಲ್ಲ ನಿಮಗೆ, ಆ ಥರ ಪ್ರಾಪರ್ಟಿ ಇದು. ಸೊ ಇದು ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಇರುತ್ತೆ. ಈಸ್ಟ್ಗೂ ರೋಡ್ ಕೂಡ ಬಿಟ್ಕೊಂಡಿದ್ದಾರೆ ಇವರು ಕಡೆನೂ. ಸೊ ಕಾಂಪೌಂಡಿಂದ ಈ ಫೆನ್ಸಿಂಗ್ ಒಂದು ಆಲ್ಮೋಸ್ಟ್ 20 ಫೀಟ್ ರೋಡ್ ಕೂಡ ಬಿಟ್ಕೊಂಡಿದ್ದಾರೆ. ಸೊ ಪ್ರಾಪರ್ಟಿ ಒಳಗಡೆ ಪ್ಲಾಂಟ್ಸ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು ಇದು. ಸೊ ಪರ್ಪಲ್ ಫ್ರೂಟ್ ಒಂದು ಪ್ಲಾಂಟ್ಸ್ ಹಾಕಿದ್ದಾರೆ, ಮತ್ತು ಮ್ಯಾಂಗೋ ಟ್ರೀಸ್ ಹಾಕಿದ್ದಾರೆ, ಆಮೇಲೆ ನಿಂಬು ಟ್ರೀಸ್ ಕೂಡ ಹಾಕಿದ್ದಾರೆ. ಸೊ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಲ್ಯಾಂಡ್ ಮಾತ್ರ. ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಕನ್ವೀನಿಯೆಂಟ್ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿರುತ್ತೆ ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಜನರಲ್ ಪ್ರಾಪರ್ಟಿ ಇರುತ್ತೆ ಇದು. ಕ್ಲಿಯರ್ ಟೈಟ್ಲ್ಸ್ ಇದೆ ಇದು. ಪರ್ ಗುಂಟ ಪ್ರೈಸ್ ಬಂದ್ಬಿಟ್ಟು 10 lakhs ಹೇಳ್ತಿದ್ದಾರೆ, 10 ಲಕ್ಷ ಹೇಳ್ತಿದ್ದಾರೆ ಪರ್ ಗುಂಟ. ನೆಗೋಷಿಯಬಲ್ ಮಾಡ್ತಾರೆ ಇದು. ಸೊ ಲೊಕೇಶನ್ ಬಂದ್ಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ ಬರುತ್ತೆ, ನಿಯರ್ ಶಿವಕೋಟೆ. ಸೊ ಹೆಸರುಘಟ್ಟ ಮೈನ್ ರೋಡ್ ಇದು. ಸೊ ಇದಕ್ಕೆ BL ಸರ್ಕಲ್ಗೆ ಒಂದು 15 to 16 ಕಿಲೋಮೀಟರ್ಸ್ ಆಗುತ್ತೆ. ಮೇಸ್ಟಿಕ್ ಒಂದು 25 ಕಿಲೋಮೀಟರ್ಸ್ ಆಗುತ್ತೆ. ಸೊ ಯಲಂಕಾಗೆ ಒಂದು 15 to 16 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಥರ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇದೆ ಪ್ರಾಪರ್ಟಿ ಇದು. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಸೊ ವಿಸಿಟ್ ಮಾಡಬೇಕಾದ್ರೆ ಕಾಲ್ ಮಾಡಿ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.